ನಿನ್ನೆ ನಿಧನರಾದಂಥ ಸಚಿವ ಡಿ ಸುಧಾಕರ್ ಅವರ ಅಂತ್ಯ ಸಂಸ್ಕಾರ ಇವತ್ತು ನಡೆಯೋದಕ್ಕಿದೆ. ಚಳ್ಳಕೆರೆಯ ಮುಕ್ತಿಧಾಮದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ನಡೆಯುತ್ತೆ. ಸದ್ಯ ಚಳ್ಳಕೆರೆಯ ಡಿ ಸುಧಾಕರ್ ಅವರ ನಿವಾಸದಲ್ಲಿ ಜನರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಕೆಲವೇ ಕ್ಷಣದಲ್ಲಿ HPPC ಕಾಲೇಜು ಮೈದಾನಕ್ಕೆ ಪಾರ್ಥಿವವನ್ನು ಶಿಫ್ಟ್ ಮಾಡಲಾಗುತ್ತೆ. ಅಂತ್ಯ ಸಂಸ್ಕಾರದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯೂ ಕೂಡ ಭಾಗವಹಿಸುತ್ತಾರೆ. ನೋಡ್ತಾ ಇದ್ದೀರಿ, ಸದ್ಯ ಅಂತಿಮ ದರ್ಶನಕ್ಕೆ ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು, ಚಳ್ಳಕೆರೆ ಮತ್ತು ಹಿರಿಯೂರಿನ ಜನ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಸ್ವಲ್ಪ ಹೊತ್ತಲ್ಲಿ HPCC ಮೈದಾನಕ್ಕೆ ಪಾರ್ಥಿವವನ್ನು ಶಿಫ್ಟ್ ಮಾಡಲಾಗುತ್ತೆ. ಸಂಜೆ 4 ಗಂಟೆ ಹೊತ್ತಿಗೆ ಅಂತ್ಯ ಸಂಸ್ಕಾರ ನಡೆಯುತ್ತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯೂ ಕೂಡ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸ್ತಾರೆ. ಇನ್ನು ಸುಧಾಕರ್ ಅವರ ಪುತ್ರ ಸುಹಾಸ್ ಮಾತನಾಡಿದ್ದಾರೆ, ನೋಡೋಣ. ಸರ್ಕಾರಿ ಸಕಲ ಗೌರವಗಳೊಂದಿಗೆ ಇಂದು ಸಚಿವ ಸುಧಾಕರ್ ಅವರ ಅಂತ್ಯಕ್ರಿಯೆ ನಡೆಯತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಅವರ ಪುತ್ರ ಆಗಿರ್ತಕ್ಕಂಥ ಸುಹಾಸ್ ಅವರಿದ್ದಾರೆ, ಅವನ್ನ ಮಾತಾಡ್ತಾ ಹೋಗ್ತೀನಿ. ಬೆಳಗ್ಗೆ 10 ಗಂಟೆಗೆ ನಾವು ಇಲ್ಲಿಂದ ಡಿ ಸುಧಾಕರ್ ಕ್ರೀಡಾಂಗಣಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲ ಸರ್ಕಾರಿ ಗೌರವಗಳ ನಂತರ 3 ಗಂಟೆಗೆ ಅಲ್ಲಿಂದ ನಾವು ವೈಶ್ಯಧಾಮ ಹೋಗಿ ಅಲ್ಲಿ ಅವರ ಅಂತಿಮ ಕ್ರಿಯೆ ನಡೆಯುತ್ತೆ. ಜೈನ ಸಮುದಾಯದ ಒಂದು ಸಂಪ್ರದಾಯದಂತೆಯೇ ವೈಶ್ಯಧಾಮದಲ್ಲಿ ಒಂದು ಅಂತ್ಯಕ್ರಿಯೆ ನಡೆಯುತ್ತೆ. ಹೌದು, ಅಲ್ಲಿ ನಮ್ಮ ಎಲ್ಲ ಪೂರ್ವಕರದ್ದು ಮತ್ತು ನಮ್ಮ ಎಲ್ಲ ದೊಡ್ಡವ್ರದ್ದು ಎಲ್ಲ ಅಲ್ಲೇ ನಡೆದಿರೋದು. ಸೊ ನಮ್ಮ ತಂದೆದು ಅಲ್ಲೇ ನಡಿಬೇಕು ಅಂತ ನಮ್ಮ ಇಚ್ಛೆ. ಅಲ್ಲಿ ಜೈನ್ ಸಂಪ್ರದಾಯ ಪ್ರಕಾರನೇ ನಡೆಯುತ್ತೆ. ಅಪ್ಪಾಜಿ ಅವರು ಅಡ್ಮಿಟ್ ಆದಾಗ ಮಂಡಿ ನೋವಿಗೆ ಅಂತ ಅಡ್ಮಿಟ್ ಆಗಿದ್ದಾರೆ ಸರ್. ತದನಂತರದಲ್ಲೂ ಚಿಕಿತ್ಸೆ ಚೆನ್ನಾಗಿ ಆಗಿಬಿಟ್ಟು ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರೂ, ಇಡೀ ಜಿಲ್ಲೆಯ ಜನ, ನೀವು ಕೂಡ ಸೇರಿದಂತಿದ್ರಿ. ಸಡನ್ನಾಗಿ ಏನೇನೆಲ್ಲ ಆಯಿತು ಸರ್? ಆಪ್ರೇಷನ್ ಆಗಿ 3 ದಿವಸಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಉಸಿರಾಟದಲ್ಲಿ ತೊಂದರೆ ಆಗ್ತದೆ. ಅವಾಗ ಲಂಗ್ ಇನ್ಫೆಕ್ಷನ್ ಆಗಿದೆ, ARDS ಆಗಿದೆ ಅಂತ ನಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.